ಇಲ್ಲಿನ ಇನ್ನೊಂದು ಪವಾಡ ಏನೆಂದರೆ 2013ರಲ್ಲಿ ಬಡವನ ರೂಪದಲ್ಲಿ ಶ್ರೀ ರಾಯರು ಬರುತ್ತಾರೆ. ಇದು ನನ್ನ ಮೊದಲ ವ್ಲಾಗ್. ಹಾಗಾಗಿ ನನ್ನ ಮೊದಲ ವ್ಲಾಗನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಶುರು ಮಾಡೋಣ ಅಂತ ಇವತ್ತು ನಾವು ಹೋಗಿದ್ದೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ. ಈ ಮಠವು ಮೈಸೂರಿನಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನ ಚಿಕ್ಕಳ್ಳಿ ಗ್ರಾಮದ ಪಕ್ಕ ನಿರ್ಮಾಣ ನಗರದಲ್ಲಿ ಸ್ಥಾಪಿತವಾಗಿದೆ. ಇಲ್ಲಿನ ಇನ್ನೊಂದು ಪವಾಡ ಏನೆಂದರೆ 2013ರಲ್ಲಿ ನಿರ್ಮಾಣ ಪ್ರಮೋಟರ್ಸ್ ಮಾಲೀಕರು ಪೂಜೆ ಮಾಡುವ ಸಮಯದಲ್ಲಿ ಬಡವನ ರೂಪದಲ್ಲಿ ಶ್ರೀ ರಾಯರು ಬರುತ್ತಾರೆ. ಇದನ್ನು ಕಂಡಂತಹ ನಿರ್ಮಾಣ ಪ್ರಮೋಟರ್ಸ್ ಮಾಲೀಕರು ಆ ಬಡವನಿಗೆ ದಕ್ಷಿಣ ರೂಪದಲ್ಲಿ ದುಡ್ಡನ್ನು ಕೊಡಲು ಹೋಗುತ್ತಾರೆ. ಆ ಬಡವನು ನನಗೆ ದುಡ್ಡು ಬೇಡ, ಹೊಟ್ಟೆ ತುಂಬ ಊಟ ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ಆವಾಗಿನಿಂದ ಇಲ್ಲಿಯವರೆಗೂ ಪ್ರತಿ ಗುರುವಾರ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಬರುವಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ ಮುಂತಾದ ದಿನಸಿಗಳನ್ನು ಹರಕೆ ರೂಪದಲ್ಲಿ ನೀಡಬಹುದು. ಶರಣು 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 ಗುರು ರಾಘವೇಂದ್ರ ಶರಣು. ಮೊದಲೆಲ್ಲ ಇಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂತಹ ಊಟವನ್ನು ಮಠದ 2ನೇ ಮಹಡಿಯಲ್ಲಿ ನೀಡುತ್ತಿದ್ದರು. ಆದರೆ ವಯಸ್ಸಾದವರು ಮೇಲೆ ಮೆಟ್ಟಿಲು ಹತ್ತಲು ಸಾಧ್ಯವಾಗದ ಕಾರಣ ಮಠದ ಪಕ್ಕದಲ್ಲಿ ಸುಮಾರು 25ರಿಂದ 30 ಲಕ್ಷಗಳಲ್ಲಿ ದಾಸೋಹ ಭವನ ನಿರ್ಮಾಣವಾಗುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ರಾಯರೆಂದು ಕೂಗುವುದರ ಜೊತೆಗೆ ಪರಿಮಳಾಚಾರ್ಯರೆಂದು ಕೂಗಿದರೆ ಅವರಿಗೆಲ್ಲದ ಖುಷಿಯಾಗುತ್ತೆ ಎಂದು ಕೇಳಲ್ಪಟ್ಟಿದ್ದೇವೆ. ಇಲ್ಲಿಗೆ ಪ್ರತಿ ಗುರುವಾರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಬರುವಂತಹ ಭಕ್ತರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ದೊರಕುತ್ತದೆ. ಸೊ ಫ್ಯಾಮಿಲಿ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಮೈಸೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ.